ಉಳಿಸುವನೇ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಒಂದು ಅಮಾನುಷವಾದಂಥ ಘಟನೆ ಆಗಿದೆ. ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಗೋರಕ್ಷಣೆ ಮಾಡಿ ಬೆಳವಿ ಅನ್ನುವಂಥ ಗ್ರಾಮದ ಸರ್ಕಾರಿ ಗೋಶಾಲೆಯಲ್ಲಿ ಸೇರಿಸಿದ್ದಾರೆ. ನಿನ್ನೆ ಮತ್ತೆ ಅದನ್ನು ಬಿಡುಗಡೆ ಮಾಡಿಕೊಂಡು ವಾಪಸ್ ಕಸಾಯಿಖಾನೆಗೆ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ಕಾರ್ಯಕರ್ತರು ಫಾಲೋ ಮಾಡಿದಾಗ ಇಂಗಳಿ ಗ್ರಾಮದಲ್ಲಿ ಈಗಾಗಲೇ ವಿಡಿಯೋ ವೈರಲ್ ಆದಂತಹ ವಿಡಿಯೋದಲ್ಲಿ ಅಮಾನುಷವಾಗಿ ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಮಹಿಳೆಯರ ಸಹಿತ ಹೊಡೆದಿದ್ದಾರೆ. ಕೊಲೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಬಂದಿದ್ದರಿಂದ ಅವರು ಕೊಲೆ ಆಗಲಿಲ್ಲ, ಸಾಯಲಿಲ್ಲ. ಅವರು ಇಲ್ಲಾದ್ರೆ ಕೊಲೆನೇ ಮಾಡೋರಿದ್ರು. ಸೊ ಒಂದು ಗೋರಕ್ಷಣೆ ಮಾಡುವಂತ ಕಾರ್ಯಕರ್ತರು ಈ ರೀತಿಯ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದ್ರೆ ಇದು ಕುಮ್ಮಕ್ಕಿದೆ, ಕಾಂಗ್ರೆಸ್ಸಿನ ಕುಮ್ಮಕ್ಕು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ತಾ ಇಲ್ವಾ? ನಿದ್ದೆ ಮಾಡ್ತಾ ಇದ್ರೆ, ಕತ್ತೆ ಕಾಯ್ತಾ ಇದ್ರ? ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ ಅಂತನ್ನುವಂಥದ್ದು ಗೊತ್ತಿಲ್ಲ ನಿಮಗೆ? ಸೊ ಅಂತ ಅಮಾನುಷವಾಗಿ ಹೊಡೆದ ನಂತರವೂ ಕೂಡ ಇನ್ನೂವರೆಗೆ FIR ಆಗಿಲ್ಲ, ಇನ್ನೂವರೆಗೆ ಅವರನ್ನು ಬಂಧಿಸಿಲ್ಲ ಅಂತಂದ್ರೆ ಸೊ ಯಾವ ಮಟ್ಟದಲ್ಲಿದೆ ಕಾನೂನು? ಏನ್ ಬೇಕಾದ ಮಾಡಬಹುದಾ? ಇಂಗಳಿ ಗ್ರಾಮ ಇರೋದು ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿದೆ. ಇದು ಪಾಕಿಸ್ತಾನ ಅಲ್ಲ, ತಾಲಿಬಾನ್ ಮಾದರಿಯಲ್ಲಿ ಮಾಡ್ತಾ ಇರುವಂತಹ ಕ್ರೌರ್ಯ ಇದು. ಇದಕ್ಕೆ ಸರ್ಕಾರ, ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾಳೆ ಇಮ್ಮಿಡಿಯೇಟ್ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ DC ಅವರಿಗೂ ಕೂಡ ಈ ಇಂಗಳಗಿ ಗ್ರಾಮದಲ್ಲಿ ನಡೆದಂತ ಅಮಾನುಷ ಘಟನೆಯ ವಿರುದ್ಧ ಪ್ರತಿಭಟನೆ ಮಾಡುವಂತಹದ್ದನ್ನು ನಿರ್ಧಾರ ಮಾಡಿದ್ದೀವಿ. ಎಮ್ಕನ್ಮರಡಿಯ CPI ಕಾಂಪ್ರಮೈಸ್ ಮಾಡುವಂತ ಹೆದರಿಸಿ ಬೆದರಿಸಿ ಕಾಂಪ್ರಮೈಸ್ ಮಾಡಿದ್ದಾರೆ. ಗೋಕಳ್ಳತನ ಆಗ್ತಾ ಇದೆ ಆ ಕ್ಷೇತ್ರದಲ್ಲಿ, ಎಮ್ಕನ್ಮರಡಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಕಳ್ಳತನ ಆಗ್ತಾ ಇದೆ. ಇದೇ CPI ಕೃಪಾ ಕಟಾಕ್ಷದಿಂದ ಆಗ್ತಾ ಇದೆ. ಸೊ CPI ಅನ್ನು ಸಸ್ಪೆಂಡ್ ಮಾಡಬೇಕಂತ ಇವರ ಹಿಂದೆ ಒಂದು ರಾಜಕಾರಣಿಯ ಹಸ್ತ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಇಂಗಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಅಮಾನುಷ. ಕರ್ನಾಟಕದಲ್ಲಿ ಈ ರೀತಿಯ ಮೇಲಿಂದ ಮೇಲೆ ಆಗ್ತಾ ಇರುವಂತಹದ್ದನ್ನ ತಡಿಬೇಕು. ಇಲ್ಲಾದ್ರೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಹಳ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೇ ಹೇಳಿದ್ದಾರೆ, ಇಮ್ಮಿಡಿಯೇಟ್ ಸೋಮೋಟು ಕೇಸ್ ಹಾಕೋಬೇಕು ಅಂತನ್ನುವಂಥದ್ದು ಹೇಳಿದರೆ, ಇನ್ನೂವರೆಗೆ ಆಗಿಲ್ಲ. ನಾನು ಹೇಳ್ತೀನಿ, ಇದನ್ನ ಇಮಿಡಿಯೇಟ್ ನಮ್ಮ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟು ಕೊಡ್ತಾರೆ, ನೀವು ಅದರ ಮೇಲೆ ಕ್ರಮ ತಗೊಳ್ಬೇಕು. ಅಲ್ಲಿರುವಂತಹ ಸುಮಾರು ಒಂದು 30-40 ಜನ ಗೂಂಡಾಗಳಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, ಕೊಲೆಗಡಕರಿದ್ದಾರೆ. ಅವರನ್ನ ಬಂಧಿಸಿ ಕೊಲೆ ಕೇಸ್ ಹಾಕಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ.